ನಮಗೆ ಬೇರೆ ಯಾವುದೇ ವಸ್ತು ಅಥವಾ ಭಾವದ ಪರಿಚಯ ಇರಲಿ ಇಲ್ಲದೇ ಇರಲಿ, ಭಯ ಮತ್ತು ಭವಿಷ್ಯ ಇವೆರಡು ನಮ್ಮ ಮನಸ್ಸಲ್ಲಿ ಸದಾ ಇರುತ್ತವೆ. ಇವುಗಳ ಅಸ್ತಿತ್ವನೇ ನಮ್ಮ ಅಸ್ತಿತ್ವದ ಮೇಲೆ ಭಾರವಾಗಿರೋದು. ವಿಚಿತ್ರ ಅಲ್ವಾ? ಭಯ ಅನ್ನೋದು ನಿಮ್ಗೆ ಇನ್ನೂ ಗೊತ್ತೇ ಇರೋದು ಅಪರಿಚಿತ ಅದು. ಮತ್ತು ಅದೇ ಕಾರಣಕ್ಕೆ ನಮಗೆ ಭಯ ಆಗುತ್ತೆ. ಯಾರಿಗೆ ಗೊತ್ತು ಏನಾಗುತ್ತೆ ಅಂತ. ಭವಿಷ್ಯ ಅಂದರೆ ಅದು ಇನ್ನೂ ಹುಟ್ಟೇ ಇರಲಾರದು. ಯಾವುದು ಇನ್ನೂ ಹುಟ್ಟೇ ಇಲ್ವೋ ಅದರ ಚಿಂತೆ ಯಾಕೆ? ನಮ್ಮ ಕೈಯಲ್ಲಿರೋದು ವರ್ತಮಾನದ ಕೆಲಸ ಸ್ವಚ್ಛ ಮನಸ್ಸಿನಿಂದ ಮಾಡಿದರೆ, ಹಾಗೆ ಯೋಚನೆ ಮಾಡಿ ನಿಮ್ಮ ಕೆಲಸ ಇನ್ನೂ ಎಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಹಾಗೆ ಒಂದು ವಿಶ್ವಾಸ ಇಟ್ಕೊಳ್ಳಿ. ವರ್ತಮಾನದ ಕೆಲಸ ಸ್ವಚ್ಛ ಮನಸ್ಸಿನಿಂದ ಮಾಡಿದರೆ ಭಯ ತಾನಾಗೆ ಹೊರಟು ಹೋಗುತ್ತೆ. ಹಾಗೆ ಭವಿಷ್ಯದ ಫಲ ಖಂಡಿತವಾಗಲೂ ಸಿಹಿಯಾಗಿರುತ್ತೆ. ಅದಕ್ಕೆ ಭಯ ಮತ್ತು ಭವಿಷ್ಯದ ಬಗ್ಗೆ ಹೆದರೋದನ್ನು ಬಿಟ್ಬಿಡಿ. ಆ ವರ್ತಮಾನದಲ್ಲಿ ಬದುಕಿ. ರಾಧಾ ಕೃಷ್ಣ.